ನಮ್ಮ ಹುಡುಗರು ನೋಡ್ರಿ ಎರ್ಟಿಗೆ ಕಾರ್ ಮಾಡ್ಕೊಂಬಂದಾರೆ. ಗಾಯ್ಸ್ ನಾವು ಇಲ್ಲಿಗೆ ಪಿ ಜಿ ಲೊಕೇಶನ್ಗೆ ಬಂದಿದ್ದೀವಿ. ಬಿರಿಯಾನಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು, ಸಾಲಿಡ್ ಇತ್ತು ಮಾತ್ರ ಎಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್. ಇವತ್ತಿನ ಬ್ಲಾಗ್ ಏನಂದರೆ, ನಮ್ಮದು ಕಾಲೇಜ್ ಎಲ್ಲ ಮುಗೀತು ಈಗ. ಆಲ್ಮೋಸ್ಟ್ 5th ಸೆಮ್ ಮುಗೀತು. ಈಗ 6th ಸೆಮ್ ಇಂಟರ್ನ್ಶಿಪ್ಪಿಗೆ ಹೊಂಟಿದ್ದೀವಿ ನಾವು. ಸುಮಾರು ಪ್ರಾಬ್ಲಮ್ ಆಗಿತ್ತು. ಹುಬ್ಳಿ ಬೆಂಗಳೂರು ಹಿಂಗೆ ಫೈನಲ್ ಆಗಾಗ ಕಿರಿಕಿರಿ ಆಗಾಗಿ ಲಾಸ್ಟಿಗೆ ಫೈನಲಿ ಬೆಂಗಳೂರಿಗೆ ಹೊಂಟಿದ್ದೀವಿ ಈಗ ಇಂಟರ್ನ್ಶಿಪ್ ಕಂಪ್ನಿಗೆ. ಆಲ್ರೆಡಿ ಎಲ್ಲ ಸುಮಾರು ಪ್ಯಾಕ್ ಮಾಡ್ಕೊತಿದ್ದೀನಿ ಈಗ. ನೆಕ್ಸ್ಟ್ ಹೋಗೋದೊಂದೇ ಬಾಕಿ ಉಂಟು. ಇಲ್ಲಿಂದ ಯಲ್ಲಾಪುರದಿಂದ VRL ಬಸ್ಸಿಗೆ ಹೋಗ್ತಾ ಇದ್ದೀನಿ. ಎಲ್ಲಿ ಹೋಗ್ತಾ ನಿಮಗೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಆಲ್ಮೋಸ್ಟ್ ಒಂದು 11 ಜನ ಹೊಂಟಿದ್ದೀವಿ ನಾವು. ಎಲ್ಲ ಹೋಗ್ತಾ ನಿಮಗೆ ಬಸ್ಸಿಂದ ಸ್ಟಾರ್ಟ್ ಮಾಡ್ತಾ ನಮ್ಮ ಯಾರು ಫ್ರೆಂಡ್ಸ್ ಬರ್ತಾರೆ, ಹೆಂಗೆ ಹೋಗ್ತೀವಿ ಅಂತ ಹೇಳ್ಕೊಂಡು ನಾಳೆ ಬ್ಲಾಗ್ ಕಂಟಿನ್ಯೂ ಮಾಡ್ತಿರ್ತೀನಿ, ನೋಡ್ತೀನಿ ಗೈಸ್. ಫೈನಲಿ ಫುಲ್ ರೆಡಿ ಆಗಿದ್ದೀನಿ, ಎಲ್ಲ ರೆಡಿಯಾಗಿ ಅಷ್ಟು ಕೂತ್ಕೊಂಡಿದ್ದೀನಿ. ಈಗ ಬ್ಯಾಗಿಗೆಲ್ಲ ಪ್ಯಾಕ್ ಮಾಡಿದ್ದೀನಿ, ಬ್ಯಾಗ್ ತೊಗೊಂಡು ಹೋಗೋದೆ ಮಸ್ತ್. ಈಗ ಊಟನೂ ಮಾಡಿಲ್ಲ, ಅಂದರೆ ಅಮ್ಮಗೆ ಬಿರಿಯಾನಿ ಮಾಡಿಕೊಟ್ಟಿದ್ದಾರೆ, ಅದನ್ನೇ ತೊಗೊಂಡು ಈಗ ತಿನ್ನೋದು. ಬಸ್ಸಲ್ಲಿ ತಿಂತೀನಿ, ಮತ್ತೆಲ್ಲ ತಿನ್ನಲ್ಲ. ಈಗ ಟೈಮ್ 8:30 ಬಸ್ ಬಿಡುತ್ತೆ. ಟೈಮ್ ಎಷ್ಟು 7:45 ಆಗಿದೆ. 8:30 ಬಸ್ ಬಿಡೋದು. ಆಲ್ರೆಡಿ ಗಣೇಶ್ ಮತ್ತು ಫ್ರೆಂಡ್ಸ್ ಸುಮಾರು ಜನ ಬಂದಿದ್ದಾರೆ ಅಂತ ಬಸ್ ಸ್ಟಾಪಲ್ಲಿ. ಈಗ ನಾನು ಅಲ್ಲಿ ಹೋಗ್ಬೇಕೀಗ, ಹೋಗಿಲ್ಲ ಆಟೋ ಮೇಲೆ ಹೋಗಬೇಕು. ಈಗ ಮನೆಯವರಿಗೆ ಅಪ್ಪ ಅಮ್ಮಗೆಲ್ಲ ಬೈ ಮಾಡಿ, ಅಮ್ಮ ಬರ್ತಾರೆ, ಅಮ್ಮ ಅಲ್ಲಿ ಮಟ್ಟ ಬರ್ತಾರೆ, ಅಮ್ಮ ಬಿಡ್ಲಿಕ್ಕೆ ಬರ್ತಾರೆ. ಅಪ್ಪಂಗೆ ಬೈ ಮಾಡಿ, ಯಾಕಂದ್ರೆ ಅಪ್ಪ ಅಂಗಡಿ ಇರ್ತಾರಲ್ಲ, ಅದ್ರ ಸಲ ಅಪ್ಪಂಗೆ ಇಲ್ಲಿ ಬಿಟ್ಟು ಅಮ್ಮ ಮತ್ತು ನಾನು ತಮ್ಮ ಬಿಡ್ಲಿಕ್ಕೆ ಬರ್ತಾರೆ. ಸ್ಟೇಟನ್ ಆಗಿರಿ ಗೈಸ್. ಫುಲ್ ಜನ ಬಂದಾರೆ. ಹಾಯ್ ಮಾಡ್ರು, ಬ್ಲಾಗ್ ಮಾಡಕತ್ತೀನಿ. ಬಾಯ್ ಬಾಯ್ ಬಾಯ್, ಬರ್ತೀನಿ. ಕೇಳ ಹಂಗೆ ಟ್ರೋಲ್ ಮಾಡ್ತೆ, ಟ್ರೋಲ್ ನಿನ್ನ ಮಾಡ್ತೆ ಫಸ್ಟ್. ಅಡ್ಡಿಲ್ಲ ಅಡ್ಡಿಲ್ಲ. ನೀ ಬರ್ತೀಯಲ್ಲ, ಅಡ್ಡಿಲ್ಲ. ಬಾಯ್ ಬಾಯ್ ಬಾಯ್. ಬಸ್ ಮೂವ್ ಮಾಡೋಣ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ. ಇನ್ನೊಂದು ವಾರ ಬಿಟ್ಟು ಅವ ಬರ್ತಾನೆ, ಅವ್ ಬರ್ತೀವಿ ಹುಬ್ಳಿಂದ. ಮತ್ತೆ ನೀನೆ ಗಟ್ಟಿದಲ್ಲ. ಓಕೆ, ಅಡ್ಡಿಲ್ಲ. ಮಾಡ್ತೆ ಫಾರ್ಮಲ್ಸ್ ಎಲ್ಲ ಇಟ್ಕೊಂಡು ಕಂಪ್ನಿದಲ್ಲಿ ಏನು ಹಾಕೊಳ್ಳೋದು? ಕಂಪ್ನಿ ಫಾರ್ಮಲ್ಸ್ ಇಲ್ಲ, ಕ್ಯಾಶುವಲ್. ಶೇರ್ವಾನಿ ಹಾಕೊಂಡೋಗ, ಶೇರ್ವಾನಿ. ನಾ ಶಾರ್ಟ್ಸ್ ಹಾಕೋತಿ ಅನ್ಕೊಂಡೆ. ಗೋವಾ ಅದು गोवा वाले बीच पे रानी आंखें मीच के ठंडी. ಗೋವಾ ಆದ್ರೆ ಅಡ್ಡಿಲ್ಲ ಹಾಕೊಳ್ಳೋ ಶಾರ್ಟ್ಸ್. ಬೇಸಿ ಫೈನಲಿ ಬಸ್ಸಲ್ಲಿ ಹೊಂಟಿದ್ದೀನಿ. ಅಲ್ಲಿ ಅಮ್ಮಂಗೆಲ್ಲ ಬಸ್ ಸಡನ್ಲಿ ಸ್ಟಾರ್ಟ್ ಮಾಡಿಬಿಟ್ರೆ, ಅದಕ್ಕೆ ಯಾರಿಗೂ ತೋರಿಸ್ಲಿಕ್ಕಾಗಿಲ್ಲ. ಅಮ್ಮಂಗೂ ಅಲ್ಲಿಂದೆಲ್ಲ ಬೈ ಮಾಡಿ ಹೊರಟಿದ್ದೀನಿ. ಬಸ್ಸಲ್ಲಿ ಇದ್ದೀನಿ ಈಗ. ಫ್ರೆಂಡ್ಸ್ ಎಲ್ಲ ಹತ್ತಿದ್ದಾರೆ. ಸಿರ್ಸಿ ಸ್ಟಾಪಲ್ಲಿ ಹೋಗಿ ಮಿಡ್ಲಿ ಜನ ಬರೋರಿದ್ದಾರೆ. ಅವರಿಗೆಲ್ಲ ತೋರಿಸ್ತಾ ನೆಕ್ಸ್ಟ್ ಹಿಂಗೆ ಹೋಗೋದೆ ಗೈಸ್. ಲುಕ್ ತೋರಿಸ್ತೀನಿ ನೋಡಿ. ನೀಂತ ಬಂದ್ಯಾ? ಬಿಹಾರಲ್ಲಿ ಇಂಟೀರಿಯರ್ ಮಾತ್ರ ಮಸ್ತ್ ಉಂಟು. ಚಿಕ್ಕ ಒಂದು ಪಿಕಪ್ ಪಾಯಿಂಟ್ ತೊಗೊಂಡಿದ್ದಾರೆ. ಯಾರು ಬರ್ತಾರೆ ಅಂತ ಗೊತ್ತಿಲ್ಲ, ಅದು ನಿಲ್ಲಿಸಿದ್ದಾರೆ. ಈಗ ಮಚ್ಚಿಗೆ ದಾಟಿದ್ದೀವಿ. ಈಗ ಗೊಳ್ಳಿ ಕ್ರಾಸ್ ಒಂದು ಸ್ಟಾಪ್ ಉಂಟು, ಮಸ್ಟಿಗೆ ಬರ್ತಂತೆ. ಕರ್ಕೊಳಕ್ಕೆ ಹೋಗ್ಬೇಕು. ಬಾ 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 ಬ್ಯಾಗ್ ಮೀನು ಹಿಡ್ಕೊ ಗೈಸ್. ನಮ್ಮ ಬಸ್ಸಿಗೆ ಮತ್ತೊಂದು ಹುಲಿ ಬಂತು, ಭರಣಿ ಕ್ರಾಸ್ ಅಂತ. ನಮ್ದು 1, ಇದು 2 ಇಲ್ಲೇ ಹತ್ತು ಬಿಟ್ರೆ ಸಿರ್ಸಲ್ಲಿ ಬಂದ್ರಿ. ಈಗ ಗೈಸ್ ನಾವು ಸುಮಾರು ಸಿರ್ಸಿಂದ ಬಿಟ್ಟು ಈಗ ಬಿಸಿಲು ಕೊಪ್ಪ ಬಂದಿದ್ವಿ. ಈಗ ನಮ್ಮ ಪಜ್ಜನೂ ಬಂದ, ನಮ್ಮ ಅತ್ತೆ ಮಾವನ ಹತ್ರ ಎಲ್ಲ ಮಾತಾಡಿಸಿ ಸಿರ್ಸಿ ಬಿಟ್ವಿ. ನಮ್ಮ ಪಜ್ಜನೂ ಬಂದ. ನೆಕ್ಸ್ಟ್ ಎಲ್ಲ ಈಗ ಊಟ ಮಾಡೋದು. ನಮ್ಮ ಬಿರಿಯಾನಿ ಎಲ್ಲ ಮಾಡಿ ಕಳ್ಸಾರೆ. ನಮ್ಮ ಪಜ್ಜ ಮಸ್ತ್ ಮೀನು ಫ್ರೈ ಎಲ್ಲ ತಗೊಂಬಂದಿಯಲ್ಲ? ಹೌದಾ? ಮಸ್ತ್ ಮೀನು ಫ್ರೈ ಎಲ್ಲ ತಿಂದು ಮಸ್ತ್ ಊಟ ಮಾಡ್ಬೇಕಿಲ್ಲ ಬಸ್ಸಲ್ಲಿ. ಗೈಸ್ ನಮ್ಮ ಪಜ್ಜ ಎಷ್ಟು ದೊಡ್ಡ ಬ್ಯಾಗಿ ಪ್ಯಾಂಟ್ ಹಾಕೊಂಬಂದಾನ ಅಂದ್ರೆ ನೋಡಿಲ್ದೆ ಅಭಿ ತಲೆ ಹೋಗ್ತದೆ ಇದ್ರಲ್ಲ. ಅಭಿ
ಇನ್ನೊಂದು ನನ್ನ ಕಾಲು ಹೋಗ್ತದೆ ಅಭಿ ತಲೆಕ್ಕಿಂತ ನನ್ನ ಕಾಲು ಹೋಗ್ತದೆ ಗೈಸ್ ಇಲ್ಲಿ ಮಸ್ತ್ ಬಿರಿಯಾನಿ ಮತ್ತು ಮೀನು ಫ್ರೈ ಮಸ್ತ್ ಬಸ್ಸಲ್ಲಿ ಊಟ ಇವತ್ತು ಮಸ್ತ್ ನಂದು ಪಜ್ಜ ಅಂತ ಗೈಸ್ ಮಸ್ತ್ ಊಟ ಗಿಟ ಮಾಡಿ ಮಸ್ತ್ ನಾನು ಪಜ್ಜ ಮಲ್ಕೊಂಡಿದ್ವಿ ಈಗ ಫುಲ್ ಮಸ್ತ್ ಬೆಚ್ಚಿಗೆ ನೆಕ್ಸ್ಟ್ ನಾಳೆ ಬೆಂಗಳೂರು ಹೋಗಿ ಸಿಕ್ಕಿತ್ತಲ್ಲಿ ಸರಿ ಇಂಟರ್ನ್ಶಿಪ್ಗೆ ಎಷ್ಟು ಬಜಾರ್ದಲ್ಲಿ ನಾವು ಇಂಟರ್ನ್ಶಿಪ್ ಕೇಳೋದೇ ಬೇಡ ಈಗ ಕೇಳಿದ್ರೆ ಲಾಸ್ಟ್ ಫೈನಲ್ ಆಗ್ತಿತ್ತು ಬೆಂಗಳೂರು ಆಯ್ತು ಮನೆಯವರಿಗೆಲ್ಲ ಬಿಟ್ಟು ಹೊಂಟಿದ್ವಿ ನಾಳೆ ಬೆಳಗ್ಗೆ ಸಿಗ್ತೀನಿ ನಮಗೆ ಆಯ್ತು ಬೈ ಗೈಸ್ 2000 years later. ಗೈಸ್ ಅದೇ 2 ಗಂಟೆ ಆಗದೆ ಅದು ಎಲ್ಲಿ ಬಂದೀವಿ ಗೊತ್ತಿಲ್ಲ ನಮ್ಮ ಪಂಚೆ ವಿ ಆರ್ ಎಲ್ ಡಿಪೋ ಅಂದರೆ ಫುಲ್ ವಿ ಆರ್ ಎಲ್ ಬಸ್ಸೇ ಎಲ್ಲ ವಿ ಆರ್ ಎಲ್ ಇವ ರೋಹಿತ್ ನೋಡ್ರಿ ಈಗ ಬಿಸ್ಕೆಟ್ ತಂದು ಕೊಡೋಣಪ್ಪ ತಿನ್ನಂತ ಗೈಸಿಗೆ ಫೈನಲಿ ಬೆಂಗಳೂರಿಗೆ ಬಂದು ಆನಂದ ಶಾಪಿಂಗ್ ಮಾಡಿ ರೀಚ್ ಆಗಿದ್ದೀವಿ ಇಲ್ಲಿ ಲಗೇಜ್ ಎಲ್ಲ ತೊಗೊತಾ ಇದ್ದೀವಿ ಲಗೇಜ್ ತೊಗೊಂಡು ನೆಕ್ಸ್ಟ್ ಹುಡುಗರು ಬ್ಯಾಗ್ ನೋಡ್ರಿ ಫುಲ್ ಎಲ್ಲ ಜಾಮ್ ಆಗೋಯ್ತು ಗೈಸಿಗೆ ಹೋಗ್ತಿದ್ದೀವಿ ಇಲ್ಲಿ ಕ್ಯಾಬ್ ಬುಕ್ ಮಾಡಿದ್ವಿ ಕ್ಯಾಬ್ ಬುಕ್ ಮಾಡೋ ನೆಕ್ಸ್ಟ್ ಹೋಗೋದೇ ಈಗ ನಾವು ಇಲ್ಲಿಗಲ್ಲ ಪಿ ಜಿ ಲೊಕೇಶನ್ಗೆ ಬಂದಿದ್ದೀವಿ ಅವ್ರಿಗೆ ನಾವು 3 ಜನ ಬಂದ್ವಿ ಮತ್ತಿನ್ನೆಷ್ಟು ಜನ 7 ಜನ 8 ಜನ ಇನ್ನು 8 ಜನ ಬೇರೆ ಕ್ಯಾಬಲ್ಲಿ ಬರ್ತಿದ್ದಾರೆ ನಾವು ಕ್ಯಾಬಲ್ಲಿ ಬಂದ್ವಿ ಅವ್ರದ್ದು ಲಗೇಜ್ ಇಲ್ಲೇ ಉಂಟು ಇನ್ನು ಅವ್ರು ಬಂದ್ಬಿಟ್ಟು ಪಿ ಜಿ ನೋಡ್ಬೇಕೆಲ್ಲ ನಮ್ಮ ಹುಡುಗರು ನೋಡ್ರಿ ಎರ್ಟಿಗೆ ಕಾರ್ ಮಾಡ್ಕೊಂಡ್ ಬಂದಾರೆ ಲೆಜೆಂಡ್ ನಾವು ಆಟೋ ಮೇಲೆ ಬಂದೇವ್ ನೋಡ್ರಿ ಎರ್ಟಿಗೆ ಕಾರ್ ಮಾಡ್ಕೊಂಡ್ ಬಂದಾರೆ ಫುಲ್ ಅಲ್ಟ್ರಾ ಲೆಜೆಂಡ್ ಆಟೋ ಏಯ್ ಬರ್ರ ಪಿ ಜಿ ಎಲ್ಲ ಸುಮ್ಮನೆ ಹುಡುಕಿ ಸಿಕ್ಕಾಪಟ್ಟೆ ಬಸ್ ಮಾಡಲ್ಲ ಇದಾದ ಪಿ ಜಿ ನೋಡಿ ಎಲ್ಲೂ ಕಂಫರ್ಟೇಬಲ್ ಆಗಿಲ್ಲ ಅದಕ್ಕೆ ಒಂದು ಪಿ ಜಿ ಬಂದಿದ್ದೀನಿ ಪಿ ಜಿ ತೋರಿಸ್ತೀನಿ ನೋಡಿ ರೆಡಿಯಾಗಿ ಹೊಂಟಿದ್ದೀವಿ ಕಂಪ್ನಿ ಇಂಟರ್ವ್ಯೂ ನೆಕ್ಸ್ಟ್ ಇಲ್ಲಿ ನಮ್ಮ ಹುಡುಗರೆಲ್ಲ ಫುಲ್ ಗಿಚ್ಚಿ ರೆಡಿ ಆಗಿ ಹೊಂಟಿದ್ದೀವಿ ಗಾಯ್ಸ್ ಬೆಳಗ್ಗೆ ಅಷ್ಟು 9 ಗಂಟೆ ಹೋದ್ರೆ ನಾವು ಕಂಪ್ನಿಗೆ ಈಗ 5 ಗಂಟೆ ಟೈಮ್ ಬೆಳಗ್ಗೆ ತಿಂಡಿ ಇಲ್ಲ ಡೈರೆಕ್ಟ್ ಮಧ್ಯಾಹ್ನ ಊಟನೇ ಫುಲ್ ಕಂಪ್ನಿಯಲ್ಲೆಲ್ಲ ಇಂಟರ್ವ್ಯೂ ಪಾಸ್ ಮಾಡಿ ಎಲ್ಲ ನಾವೇನೋ ನೋಡ್ಕೊಂಡು ಬಂದಿದ್ವಿ ಅದ್ರಲ್ಲಿ ಹಂಗಿಲ್ಲ ಫುಲ್ ಇಂಟರ್ವ್ಯೂ ಸ್ಟ್ರಿಕ್ಟ್ ಮತ್ತೆ ಯಾವ ಥರ ಅಂದ್ರೆ ಅಂತಿಂತ ಪಾಸ್ ಆಗಿ ಜಾಯ್ನಿಂಗ್ ಆಯ್ತು ನಾಳೆಯಿಂದ ಡ್ಯೂಟಿ ಹೋಗೋದು ಬೆಳಗ್ಗೆ ಗಾಯ್ಸ್ ನಾವಿರೋ ಏರಿಯಾ ತೋರಿಸ್ತೀವಿ ನೋಡಿ ಟಾಪ್ ಫ್ಲೋರಿಂದ ಒಂದು ವ್ಯೂ ತೋರಿಸ್ತೀವಿ ನೋಡಿ ಹೆಂಗಿದೆ ಸೈಕ್ ಆಗ್ತೀರಿ ಇಡೀ ಬೆಂಗಳೂರು ಕಾಣುತ್ತೆ ನಮ್ ಬೆಂಗಳೂರು ಕನ್ಸ್ಟ್ರಕ್ಷನ್ ನೋಡಿದ್ರೆ ಯಾವ ತರ ಅಂದ್ರೆ ಯಾವ ಟೈಪ್ ಡಿಸೈನ್ಸ್ ಎಲ್ಲ ಕಟ್ತಾರ ಗೊತ್ತಾಗಲ್ಲಪ್ಪ ಆ ತರ ಇಲ್ಲಿ ಏನಂತ ಒಂಥರ ಶಿಪ್ ಕಣ್ಣಂಗ್ ಕಾಣ್ತುಟ್ಟಪ್ಪ ಏನ್ ಬಿಲ್ಡಿಂಗು ಇದು ನೋಡ್ರಿ ರೌಂಡ್ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಉಂಟು ಏನೇನಪ್ಪ ಒಂದು ಗೊತ್ತಿಲ್ಲ ಆದ್ರೂ ನಮ್ ಬೆಂಗಳೂರು ಮಾತ್ರ ಲಿಫ್ಟ್ ಕೆಳಗೆ ನೋಡ್ರಿ ಕರೆಂಟ್ ಜಾಗಿವೆ ಹಲೋ ಕರೆಂಟ್ ಹೋಯ್ತಲೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹುಡುಗ ಹಲಕಡಿಗೆ ಕೆಲಸನೇ ಮುಗಿಯಲ್ಲ ಯಾವ ಬೆಡ್ ತಿನ್ಸಿ My name is Basanti, Bandrappa Ben Hatti. My name is Basanti. Chal. ಗೈಸ್ ಅಲ್ಲಿ ಪಿ ಜಿ ಸ್ವಲ್ಪ ರೆಂಟ್ ಇಂದ ಸ್ಕ್ಯಾಮ್ ಮಾಡ್ತಿದ್ದಾರೆ ಅದು ಸಲ ಕೆಲವೊಂದು ರೂಮ್ ನೋಡ್ಲಿಕ್ಕೆ ನೀವು
ಪಿ ಜಿ ಹೆವಿ ಸ್ಕ್ಯಾಮ್ ಮಾಡ್ತವ್ರೆ. ಪಿ ಜಿ ಮಾತ್ರ ಹೆವಿ ಸ್ಕ್ಯಾಮ್ ಮಾಡ್ತಾರೆ. ಬೆಳಗ್ಗೆ ಮಾತಾಡಿದ್ದೀವಿ ಒಂದು, ಈಗ ಮಾತಾಡ್ತಿರೋದೇ ಒಂದು. ಹೆವಿ ಸ್ಕ್ಯಾಮ್ ಮಾಡ್ತಾರೆ. 7,000 ಅಂತಿದ್ದಾರೆ ರೆಂಟ್. ಬೆಳಗ್ಗೆ 5,500-6,000 ಮಾತಾಡಿದ್ವಿ, ನೋಡ್ರೆ 7,000 ಅಂತಿದ್ದಾರೆ. ಅದರಲ್ಲಿ ಬೇರೆ ಮತ್ತೆ ರೂಮ್ಸ್ ಕೊಡ್ತಾರೆ ಎಕ್ಸ್ಟ್ರಾ ಕೇಳಿದ್ರು ಶಾಪಿಂಗ್ ಮಾಡಿದ್ರೆ. ಸಿಚುವೇಶನ್ ಯಾವ ಥರ ಆಗಂದ್ರೆ ಈ ಸಲ ನಾಯಿ ಬಾಳ ಬಿಡಲ್ಲ. ನಮಗೆ ತೆಲುಗು ಬರಲ್ಲ, ಕನ್ನಡ ಬರಲ್ಲ. ನಮ್ಮ ಪಜ್ಜಂಗ್ ತೆಲುಗು ಬಿಟ್ಟು ಮತ್ತೆ ಯಾರಿಗೂ ಪ್ರಾಬ್ಲಮ್ ಆಗ ಈಗ ಸ್ವಲ್ಪ ಸಾಲ್ವ್ ಆಗದೆ. ಈಗ ಎಲ್ಲ ಫೈನಲ್ ಮಾಡಿದ್ದೀವಿ, ನೋಡ್ಬೇಕು. ಅಂದ್ರೆ ಬೇರೆ ID ಕಾರ್ಡ್ ಬೇರೆ ತಂದು ಕೊಟ್ಟಾರೆ. ಈಗ PG ಅಡ್ವಾನ್ಸ್ ಪೇ ಮಾಡಿ ನೆಕ್ಸ್ಟ್ ನೋಡ್ಬೇಕು ಏನಂತ. ನೀನು ಹೇಳು. ಇವ್ನ್ಯಾವನ ಸೆಡೆ ನನ್ನ ಮಗ. ಇಷ್ಟೇ ಕಿರಿ ಆಗ್ತಾ ಉಂಟಂದ್ರೆ ಕಬಡ್ಡಿ ಅವ್ರು ನೋಡ್ರಿ ಫಾರಮ್ ಫಿಲ್ ಮಾಡು, ಅದು ಫಿಲ್ ಒಂದ್ ಕಡೆ ಜಾಬ್ ಆಗಿ ಖುಷಿ, ಒಂದ್ ಕಡೆ PG ಕಿರಿ ನಿಧಾನ ಬಿಡೋದು ಎಲ್ಲರೂ ಬೆಳಬೇಕಂತ. ಇನ್ನು ಕಂಪ್ಲೀಟ್ ಫ್ರೆಶ್ ಅಪ್ ಆಗಲ್ಲ ನಾನು ಇದೇ ಡ್ರೆಸ್ಸಲ್ಲಿ ಇದ್ದೀನಿ. ಈಗ ಆಲ್ರೆಡಿ ಎಲ್ಲ ಮುಗೀತು. ರೆಂಟ್ ಗಿಂಟೆಲ್ಲ ಕಟ್ ಆಯ್ತು. ಬಂದಾಗಿಂದ ಬರೀ ಇದಾಯ್ತು. ಈಗ ಊಟ ಕೊಟ್ಟಿದ್ವಿ ಹೋಟೆಲ್ಗೆ ಹೋಗುವ ಅಂತ. ಇವತ್ತು ಊಟ ಕೊಡಲ್ಲ ಅಂತ, ನಾಳೆ ಊಟ ಸ್ಟಾರ್ಟ್ ಅಂತೆ. ಹೊರಗಡೆ ಊಟ ಮಾಡ್ಕೊಂಡು ರೂಮಿಗೆ ಬಂದು ಬ್ಲಾಗ್ ಎಂಡ್ ಮಾಡ್ತೀನಿ. ಅಲ್ಲಿಗೆ ರಿಸೆಪ್ಷನ್ ಪಚ್ಚ ಕೊತ್ಕೊಂಡ್ಬಿಟ್ಟ. ಗಾಯ್ಸ್ ಇದೊಂದು ಏನು ಪ್ಲಸ್ ಪಾಯಿಂಟ್ ಅಂದ್ರೆ ಯಾವುದಕ್ಕೂ ಏನೂ ಕಮ್ಮಿ ಇಲ್ಲ. ನಾವು ಏರಿಯಾದಲ್ಲಿ ಎಲ್ಲ ಸಿಗತ್ತೆ, ಏನು ಟೆನ್ಷನ್ ಇಲ್ಲ. ಮಸ್ತ್ ಹೋಟೆಲ್ ಬೇಕಾದ್ರೆ ಹೋಟೆಲ್, 5 ಸ್ಟಾರ್ ಬೇಕಾದ್ರೆ 5 ಸ್ಟಾರ್, ಎಲ್ಲದೂ ಉಂಟು. ಏನು ಟೆನ್ಷನ್ ಇಲ್ಲ. ಮಾಲ್ ಬೇಕಾದ್ರೆ ಮಾಲ್, ಏನು ಟೆನ್ಷನ್ ಇಲ್ಲ. ನಾವು ಹೊರಗೆ ಬಂದ ದುಡ್ಡಿದ್ರೆ ಆಯ್ತು ಅಷ್ಟೇ, ಮತ್ತೆ ಎಂಥದ್ದು ಬೇಡ. ಗೈಸ್ ಬಿಲ್ಡಿಂಗ್ ನೋಡಿ ಹೆಂಗುಂಟು. ಎಷ್ಟು ದ ಪೈಪ್ ಇದೆ ಉಂಟು. ಮಸ್ತ್ ಬೆಂಗಳೂರಲ್ಲಿ ಲೋಕಲ್ ಹೋಟೆಲ್ದಲ್ಲಿ ಬಿರಿಯಾನಿ ತಿನ್ಲಿಕ್ಕೆ ಬಂದಿದ್ದೀವಿ. ಟೇಸ್ಟ್ ನೋಡ್ಬೇಕು. ಬೆಂಗಳೂರು ಲೋಕಲ್ ಹೋಟೆಲ್ ಫುಡ್ ಮಸ್ತ್ ಅಂತಾರಲ್ಲ, ಅದಕ್ಕೆ ಟೇಸ್ಟ್ ಮಾಡುವಂತ ಬಂದಿದ್ದೀವಿ. ಮಸ್ತ್ ಬಿರಿಯಾನಿ ತಿಂದಾಯ್ತು. ಬಿರಿಯಾನಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು, ಸಾಲಿಡ್ ಇತ್ತು ಮಾತ್ರ. ಎಲ್ಲ 120 ರೂಪೀಸಿಗೆ ವರ್ತ್, ಹೆವಿ ವರ್ತ್. ಬಿರಿಯಾನಿ ತಿಂದು ಆಮೇಲೆ ಒಂದು ಸಣ್ಣ ಕೋಕ್ ತಗೊಂಡು ಸೀದಾ ಮನೆ ಹೋಗೋದೆ, PG ಹೋಗೋದು. ನಮ್ಮ ಹುಡುಗರೆಲ್ಲ ಏನೋ ಪಾನ್ ತಿನ್ನೋರು, ಅದಕ್ಕೆ ಪಾನ್ ತೊಗೊಳಕ್ ಬಂದಿದ್ವಿ. ಅಷ್ಟು ಪಾನ್ ತೊಗೊಂಡಿದ್ದೀವಿ. ಮಸ್ತ್ ಊಟ ಎಲ್ಲ ಮಾಡ್ಕೊಂಡ್ಬಂದಿದ್ದೆ. ಬಂದು ರೂಮಿಗೆ ಬಂದಿದ್ದೀನಿ. ಈಗ ನಮ್ಮ ಲಗೇಜಿಂದ ಎಲ್ಲ ಬಟ್ಟೆ ಕಬೋರ್ಡ್ ಸೆಟ್ ಮಾಡ್ತಿದ್ದೀನಿ. ಮಾಡ್ಬೇಕು ಕಬೋರ್ಡ್ ಸೆಟ್ ಮಾಡಿ. ಆ್ಯಕ್ಚುಲಿ ನಮ್ಮ ಕಿಟಕಿ ವಿಂಡೋಯಿಂದ ಒಂದು ವ್ಯೂ ನೋಡಿ ಮಸ್ತ್. ಅದೇನು ಹೇಳೋಸ್ತಾರ ಇಲ್ಲ, ಅದೇ ನೈಟ್ ಏನು ಚಲೋ ಕಾಣಲ್ಲ. ಹಿಂಗಿದೆ ನೋಡಿ ಬಿಲ್ಡಿಂಗ್. ಮಾರ್ನಿಂಗ್ ತೋರ್ಸೋ ವ್ಯೂ. ಗಾಯ್ಸ್ ನಾವು ಇವತ್ತು ಮಾಡಿದ ಸೌಂಡಿಗೆ PG ಓನರೇ ಬಂದು ನಮ್ಗೆ ಇವತ್ತೆಲ್ಲ ಬಕೆಟು ಟಿಂಗು ಎಲ್ಲ ಕೊಟ್ಟೋಗಾರೆ. ಆ ಥರ ಇವತ್ತು ಸ್ಕ್ಯಾಮ್ ಮಾಡ್ಲಿಕ್ಕೆ ನೋಡಿದ್ದ ಎಲ್ಲ ಫುಲ್. ನಾವೆಲ್ಲ ನಮ್ದು PG ಎಲ್ಲ ನಮ್ಮದು ಕಂಪ್ನಿ ಮೇಡಮಿಗೆಲ್ಲ ಕರ್ಸ್ಕೊಂಡು ನಾವು ಸ್ವಲ್ಪ ಗಲಾಟೆ ಮಾಡಿ ಎಲ್ಲ ಮಾಡ್ಕೊಂಡಿದ್ದೀವಿ. ಇಲ್ಲಿ ಬಂದಾಗ ಬೆಡ್ರೂಮ್ ಬಿಟ್ಟು ಬೇರೆ ಏನೆಲ್ಲ ಆಗಿತ್ತು. ಈಗ ಮತ್ತೆ ಬಾತ್ರೂಮ್ ನೀರು ಬ್ಲಾಕ್ ಆಗಿತ್ತು. ಈಗ ಅವನೇ ಒಂದು ಸೈಜ್ ಮಾಡ್ತಾನೆ. ಬೆಳಗ್ಗೆ ಬಂದಾಗ ಪಿಲ್ಲೋ ಬೆಡ್ಶೀಟ್ ಏನು ಕೊಟ್ಟಿಲ್ಲ, ಎಲ್ಲ ಕೊಟ್ಟಿದ್ದಾನೆ. ಗೈಸ್ ನಾನು ಕಬೋರ್ಡ್ ಫುಲ್ ಫಿಟ್. ಗೈಸ್ ಪಾಪ ಇವರು PGಯಲ್ಲಿ ಉಳಿಲಿಕ್ಕೆ ಬಂದವರು. ಬಂದ್ರೆ ಇಲ್ಲಿ ಕಾಟ್ ರಿಪೇರಿ ಮಾಡೋರು 8,000 ರೂಪಾಯಿ ಕೊಟ್ಕೊಂಡು ಕಾಟ್ ರಿಪೇರಿ ಮಾಡೋರು ಬಂದಾರ್ರಿ. ರಾಯಲ್ ಮೆಕ್ ರೋಹಿತ 8,000 ರೂಪಾಯಿ ಕೊಟ್ಟು ನಮ್ಮಲ್ಲಿ ಬೆಡ್ ಹಾಕ್ತಾರ. ಗೊತ್ತಿಲ್ಲ, 8,000 ರೂಪಾಯಿ ಕೊಟ್ಟು ನಾವೇ ಬೆಡ್ ಹಾಕೋದು ಇಂಥ ಪರಿಸ್ಥಿತಿ. ನಮ್ಮ ರೋಹಿತ ಎಂತ ಹೆಲ್ಪಿಂಗ್ ನೇಚರ್ ಅಂದ್ರೆ ನಾವು ಫಿದಾ ಬಿಟ್ಟ ಇಂಪ್ರೆಸ್ ಇದಾವೆ ಇವತ್ತು. ಅದೇನಂದ್ರೆ ಇವತ್ತು ನಮ್ಮ PGಯಲ್ಲಿ ಒಂದು ಲಂಸಮ್ ಸ್ಯಾಲ್ರಿ ಕೊಡ್ತಾರೆ, ಅದು ಸಾಕಾಗ್ತಿಲ್ಲ. ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ದೆ ನಾನು. ನಿಂಗೆ ಹೇಳ ಎಷ್ಟು ಪೇಮೆಂಟ್ ಮಚ್ಚ? ಎಷ್ಟು ಪೇಮೆಂಟ್? ಒಂದು ನಟ್ ತಿರ್ಸ್ಲಿಕ್ಕೆ 50 ರೂಪಾಯಿ. 150 ರೂಪಾಯಿ ಬೇಕಾದ್ರೆ ಹೇಳಿ, ನಾನು ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಎಷ್ಟು ಬೆಡ್ ರೆಡಿ ಆಗ್ತಿರೋದು ಇವಂದು, ಕೆಲಸ ಮಾಡ್ತಿರೋದು ಇವರು. ಗಾಯ್ಸ್ ಇದೆ ನಮ್ಮ ರೂಮ್. ಬ್ಲಾಗ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬ್ಲಾಗ್ ಬರತ್ತಾ. ಬಾಯ್.